ಸೊ ನಮಗೆ ಬೇಕಾಗಿರೋದು ಮೂಲ ಸೌಕರ್ಯ ಅಂತ ಹೇಳಿದ್ರೆ ನೀರಾಗಿರ್ಬೋದು, ರೋಡಿನ ಫೆಸಿಲಿಟಿ ಆಗಿರ್ಬೋದು. ಸೊ ಇವೆಲ್ಲ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಇವಾಗ ಕಾಣಿಸ್ತಿರ್ಬೋದು, ಎಷ್ಟೋ ದೂರದ ಮನೆಗಳಿಂದ ನಡ್ಕೊ ಬರಬೇಕು, ಅದು ಅಪ್ ಆ್ಯಂಡ್ ಡೌನಲ್ಲಿ ಬರಬೇಕು ಅಂದರೆ, ಈಗ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಬರಬೇಕು ಅಂತ ಹೇಳಿದರು ಅದೆಷ್ಟು ಕಷ್ಟ ಆಗ್ಬೋದು ಅಂತ ಹೇಳಿ. ಸೊ 1-2-3 ತಿಂಗಳ ತನಕ ಏನು ಕಷ್ಟ ಆಗದೆ ಇದ್ರು ಅದಾದಮೇಲೆ ಇರೋ ಪೀರಿಯಡ್ ಬಂದುಬಿಟ್ಟು ತುಂಬ ಕಷ್ಟ ಆಗಿರುತ್ತೆ. ಸೊ ನಮ್ಮ ಮನೇಲಿ ವಯಸ್ಕರನ್ನು ಇಟ್ಕೊಂಡು ನಾವು ಎಷ್ಟು ಕಷ್ಟಪಡಬೇಕು ಹೇಳಿ. ಅವರಿಗೊಂದು ಹುಷಾರಿಲ್ಲ, ದಿಢೀರಂತ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಒಂದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ ಇಲ್ಲಿ. ಒಂದು 4 ವೀಲರ್ ಡ್ರೈವ್ ಬರಬೇಕಲ್ಲಿ, ಪಿಕಪ್ ಬರಬೇಕು ಅಂತ ಹೇಳಿದರೆ. ಸೊ ಇಷ್ಟೆಲ್ಲ 2 ವೀಲರ್ ಬಂದುಬಿಟ್ರೆ ಇಲ್ಲಿ ಹತ್ತೋದಿಲ್ಲ. ಸೊ ಇವಾಗ ನಾವು ಬೆಳೆ ಬೆಳಿಬೇಕು, ರೈತರು ಅಂತ ಹೇಳಿ ಇಲ್ಲೆಲ್ಲ ಬೆಳೆ ಬೆಳ್ಕೊಂಡಿದ್ದೀವಿ. ಸೊ ಈ ಬೆಳೆ ಬೆಳಿಬೇಕು ಅಂತ ಹೇಳಿದರೆ ಅದಕ್ಕಿರುವಂಥ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಬೇಕಾಗಿರುತ್ತೆ. ಸೊ ಇವಾಗ ನಾವು ಭತ್ತ ಬೆಳೀತಾ ಇದ್ದೀವಿ, ಭತ್ತನ ತಗೊಬರ್ಬೇಕು ಅಂತ ಹೇಳಿದರೆ ಇಲ್ಲಿಂದ ಚಿನ್ನಳ್ಳಿವರೆಗೂ ಸಾಗಿಸಬೇಕು ಅಂದರೆ 1000 ರೂಪಾಯಿ ಬಾಡಿಗೆ ಕೊಡಬೇಕು. 1800 ರೂಪಾಯಿ ಕ್ವಿಂಟಾಲ್ಗಿದೆ, ಅದರಲ್ಲಿ 1000 ರೂಪಾಯಿ ನಾವು ಈ ಥರ ಬಾಡಿಗೆ ಕೊಟ್ಟು 800 ರೂಪಾಯಿ ನಾವು ಬೀಜ ಬಿತ್ತದ ಏನು ಮಾಡೋದು ಹೇಳಿ. ಸೊ ಈ ಥರ ಫೆಸಿಲಿಟಿ ಪ್ರಾಬ್ಲಮ್ ಇರಬೇಕಾದ್ರೆ ನಾವು ಇಲ್ಲಿ ಹೆಂಗೆ ಜೀವನ ಮಾಡೋದು? ಒಂದು ಸ್ಕೂಲಿಗಾಗಿರ್ಬೋದು, ಮಕ್ಕಳನ್ನ ಕಳಿಸ್ಬೇಕು ಅಂತ ಹೇಳಿದರೆ ಬೇರೆ ಯಾರ್ದೋ ನೆಂಟರು ಅವರಿವರ ಮನೇಲಿ ಹೋಗಿ ಕಳಿಸಿ ಕೂತ್ಕೊಂಡು ನಮ್ಮ ಮಕ್ಕಳನ್ನ ನಾವು ಬೇರೆಯವ್ರ ಮನೇಲಿ ಕೂತ್ಕೊಂಡು ಇದು ಮಾಡೋಕ್ಕೆ ನಾವು ಇಲ್ಲಿ ಹುಟ್ಟು ಹೆತ್ತಿ ಸಾಕಿರ್ತೀವ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇರಬೇಕಾದ್ರೆ ಯಾರಾದರೂ ಒಬ್ಬರು ಗ್ರಾಮಾಧಿಕಾರಿಗಳಾಗಿರ್ಬೋದು, VAಗಳಾಗಿರ್ಬೋದು, MLAಗಳಾಗಿ ಯಾರೂ ಇಲ್ಲಿಗೆ ಬಂದಿಲ್ಲ. ಈವನ್ ಒಂದು ಗ್ರಾಮ ಸಭೆ ಇರಬೇಕಾದ್ರೂ ಯಾರೂ ಒಂದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿಲ್ಲ. ಆಲ್ಮೋಸ್ಟ್ 3 ಮಂತ್ಸಿಗೆ ಒಂದು ಸಲ ಗ್ರಾಮ ಸಭೆ ಆಗಬೇಕು, ನಮ್ಮ ಪ್ರಾಬ್ಲಮ್ ಏನು ಅಂತ ಅವ್ರು ಕೇಳಬೇಕು. ಮತ್ತು ನಾವು ಎಂತಕ್ಕೆ ಓಟ್ ಹಾಕಬೇಕು? ನಮಗೆ ಓಟ್ ಹಾಕ್ಬೇಕಾದ್ರೆ ಇನ್ನೊಮ್ಮೆ ಆಲ್ಮೋಸ್ಟ್ ಒಂದು 80 ಮನೆಗಳಿದ್ದೀವಿ. ಸೊ 20 ಮನೆಗಳು 30 ಮನೆಗಳೆಲ್ಲ ವಲಸೆ ಹೋಗಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ ಇರಬೇಕಾದ್ರೆ ಯಾರು ನಮ್ಮ ಇದು ಕೇಳದೇ ಇದ್ದರೆ ನಾವು ಎಲ್ಲಿಗೆ ಹೋಗೋಣ ಹೇಳಿ? ರೈತರು ಮುಂದೆ ಬರಬೇಕು ಅಂತ ಹೇಳ್ತಾರೆ. ರೈತರಿಗೆ ಯಾರಿಗೂ ಸಪೋರ್ಟ್ ಮಾಡದೇ ಇದ್ದರೆ ಹೆಂಗೆ ಬರ್ತೀವಿ ನಾವು ಮುಂದೆ? ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು, ಯಾವುದೇ ಒಂದು ಸೌಲಭ್ಯ, ನೀರಿನ ಸೌಲಭ್ಯ ಅಲ್ಲಿ ನಲ್ಲಿ ತಗೊಂಡೋಗಿ ಹಾಕಿದರೆ ಇಲ್ಲಿ ತನಕ ಒಂದು ಫೆಸಿಲಿಟಿ ಬಂದು ಕೊಟ್ಟಿಲ್ಲ. ನೀರಿಗೋಸ್ಕರ 4-5 ದಿನ ಮೇಲೆ ಓಡಿ ಪೈಪಲ್ಲಿ ಬರಬೇಕು. ಎಷ್ಟು ಕಷ್ಟ ಆಗ್ತಿದೆ ಇಲ್ಲಿ. ಸೊ ಈ ಥರ ಪ್ರಾಬ್ಲಮ್ ಇಟ್ಕೊಂಡು ಇಲ್ಲಿ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಸೊ ಏನಾದರೂ ಒಂದು ಮಾಡಿ ನಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಕಳೆದ ಸ್ವಾತಂತ್ರ್ಯ ಬಂದಮೇಲೆ ರೋಡಿನ ವ್ಯವಸ್ಥೆ ಇಲ್ಲ. ಅಂದರೆ ಇವಾಗ ಎತ್ತಿನೊಳೆ ಪ್ರಾಜೆಕ್ಟ್ ಬಂದಮೇಲೆ ಇಲ್ಲಿಗೆ ಮೂಲ ಆಗಬೇಕಾಗಿದ್ದ ರೋಡನ್ನು ಎಲ್ಲೆಲ್ಲೋ ಬೇರೆ ಬೇರೆ ಪ್ಲೇಸಿಗೆಲ್ಲ ತಗೊಂಡು ಮಾಡಿದ್ದಾರೆ. ಬಟ್ ನಮ್ಮ ಕಡೆ ನಮ್ಮ ಚಿನ್ನಳ್ಳಿ ಗ್ರಾಮಕ್ಕೆ ಆಗಬೇಕಾಗಿದ್ದ ರೋಡನ್ನು ಬೇರೆ ಕಡೆ ಮಾಡಿದ್ದಾರೆ. ಇಲ್ಲಿ ರೋಡ್ ಇಲ್ಲ. ಇಲ್ಲಿ ಹಲವಾರು ಸಮಸ್ಯೆಗಳಿರೋದ್ರಿಂದ ನೀರಿಲ್ಲ, ಕರೆಂಟ್ ಇರಲ್ಲ, ರೋಡು ವ್ಯವಸ್ಥೆ ಕರೆಕ್ಟಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟು 3 ಪಕ್ಷದವರಾಗಿರ್ಬೋದು ಬರ್ತಾರೆ, ಹೋಗ್ತಾರೆ, ಚುನಾವಣಾ ಪ್ರಚಾರಕ್ಕೆ ಬಂದು ಎಲ್ಲ ಕೇಳ್ಕೊಂಡು ಹೋಗ್ತಾರೆ, ಆಶ್ವಾಸನೆಗಳು ಕೊಡ್ತಾರೆ. ನಾವು ತುಂಬ ಸರಿ ಎಲ್ಲ ಅವ್ರ ಹತ್ರ ಹೋಗಿ ಎಲ್ಲ ಕೇಳಿ ಎಲ್ಲ ಮಾಡಿದ್ದೀವಿ. ಆದ್ರೂ ಅವರು ಯಾರೋ ತಲೆ ಕೆಡಿಸ್ಕೊಳ್ದಲ್ಲೇ ಇಷ್ಟವರೆಗೂ ಬರೀ ನಮಗೇನು ಮಂಕ್ ಬುದ್ಧಿ ಏರ್ಸೋದು ಅಂತಾರಲ್ಲ ಆ ಥರ ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ಈ ಸರಿ ಏನು ಮಾಡ್ತಿದ್ದೀವಿ ಅಂತಂದರೆ ಟೋಟಲು 360-400 ಓಟ್ಗಳು ಇದೆ. ಇಲ್ಲಿ ಹೊಸದಾಗೆಲ್ಲ ಸೇರ್ಪಡೆ ಅದನ್ನು ಇದೆ. ಅದಕ್ಕಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಈ ಸರಿ ಚುನಾವಣೆ ಬಹಿಷ್ಕಾರ ಹಾಕ್ಬೇಕು ಅಂತ ಬಿಟ್ಟು ಎಲ್ಲ ತೀರ್ಮಾನ ಮಾಡಿದ್ದೀವಿ. ಅವ್ರು ಯಾರು ಬಂದ್ರೂ ಅಲ್ಲಿ ಬೋರ್ಡ್ ಇದೆಲ್ಲ ಫ್ಲೆಕ್ಸ್ ಎಲ್ಲ ಕಟ್ಟಿದ್ದೀವಿ, ಅದು ನೋಡ್ಕೊಂಡು ಒಳಗಡೆ ಬಂದ್ರೂ ಅವ್ರಿಗೆ ಯಾವುದೇ ಥರದ ಈಗ ಓಟ್ ಹಾಕೋದು ಅದೆಲ್ಲ ಇಲ್ಲ. ಬಂದು ಏನು ಮಾಡ್ತಾರೆ, ಪರಿಹಾರ ಏನು ಕೊಡ್ತಾರೆ ನಮಗೆ, ಅದು ಬೇಕಾಗಿರೋದು ನಮಗೆ. ಅವರು ಓಟ್ ಹಾಕ್ಬಿಟ್ಟು ನಾವೇನು ಅವ್ರು ಗೆಲ್ಸ್ಬಿಟ್ಟು ನಾವೇನು ಅವ್ರು ಹಿಂದ್ಗಡೆ ಹೋಗ್ಬೇಕು ಅಂತ ನಮಗಿಲ್ಲ. ನಮಗೇನು ಮಾಡಬೇಕು, ರೋಡ್ ಮಾಡ್ಕೊಡ್ಬೇಕು. ಅದನ್ನು ನಾವು ಕೇಳೋದು. ಏನು ಅವ್ರ ಮನೆ ದುಡ್ಡು ಅಂತಂದು ಹಾಕ್ಬೇಕಾಗಿಲ್ಲ. ನಮಗೆ ಎತ್ತಿನೊಳೆ ಪ್ರಾಜೆಕ್ಟಲ್ಲಿ 1000 ಕೋಟಿ, ಏನೋ 25,000 ಕೋಟಿ ಅಂತಾರೆ, 35,000 ಕೋಟಿ ಅಂತಾರೆ. ಇಲ್ಲೇನು 2 ಕೋಟಿ ಹಾಕ್ಬಿಟ್ಟು ಮಾಡೋಕ್ಕೇನು ಅವ್ರಿಗೆ ಕಷ್ಟನಾ? ಯಾರ್ಯಾರೋ ಎಲ್ಲೆಲ್ಲ ತಿಂತಾರೆ, ನಮಗೇನು ರೋಡ್ ಮಾಡ್ಕೊಡೋಕ್ಕೇನು? ಹಾಗಾಗಿ ನಾವು ಇಷ್ಟೇ ನಮ್ಮ ಗ್ರಾಮಸ್ಥರೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ಗ್ರಾಮಸ್ಥರ ಪರವಾಗಿ ನಮಗೊಂದು ರೋಡಿನ ವ್ಯವಸ್ಥೆ ಮಾಡಿಕೊಡಿ. ನೀರಿಂದೆಲ್ಲ ಮತ್ತು ಕರೆಂಟೆಲ್ಲ ರೋಡ್ ಬಂದರೆ ಅದೆಲ್ಲ ಆಟೋಮೆಟಿಕ್ ಬರುತ್ತೆ. ರೋಡಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಶಾಶ್ವತವಾಗಿ ಪರಿಹಾರ ಮಾಡಿಕೊಡಿ. ಸುಮ್ಮನೆ ಆಶ್ವಾಸನೆ ಎಲ್ಲ ಕೊಟ್ಟು ನಮಗೆ ಇಲ್ಲಿ ಜನಗಳನ್ನ ಹೇಮರ್ಸ್ಬೇಡಿ. ಮಾಡಿಕೊಟ್ಟು ಮತದಾನ ಓಟ್ ಕೇಳಕ್ಕೆ ಬನ್ನಿ ಇಲ್ಲಿಗೆ ಊರಿಗೆ. ಇಲ್ಲ ಅಂತಂದರೆ ಓಟ್ ಕೇಳಕ್ಕೆ ಬರಬೇಡಿ. ಅದು ನಮ್ಮ ಗ್ರಾಮಸ್ಥರು ಕೇಳ್ಕೊಳ್ತಿರೋದು ಇಷ್ಟೇ.